ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ಲ್ಯಾಂಡ್ ಆದ ತನಕ ವೀಡಿಯೋ ತೋರಿಸಿದ್ದೆ. ಆಮೇಲೆ ಸೆಂಟ್ರಲ್ ಟಿಫಿನ್ ರೂಮಿಗೆ ಹೋಗಿ ಇಡ್ಲಿ ತಿನ್ಕೊಂಡು ಟರ್ಮಿನಲ್ 1ಗೆ ಹೋಗಿ ಅಂಬಾರಿ ಉತ್ಸವ ಬಸ್ ಹತ್ತಿತ್ತು. ಟ್ರಾವೆಲ್ ಮಾಡಿ ತುಂಬ ಸುಸ್ತಾಯಿದ್ದಿತ್ತು. ಹಂಗೆ ಅಪ್ಕೋಯಿ ಒಳ್ಳೆ ನಿದ್ದೆ ಬಂತು ಬಸ್ಸಲ್ಲೂ. ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಊರಿಂದೆಲ್ಲ ರೋಡ್ ಕಂಡು ತುಂಬ ಖುಷಿ ಆಯಿತು. ಹಾಗೆ ಆ ಜರಿಪುಟಿ ಮಳೆ ಎಲ್ಲ ಊರಲ್ಲೇ ಇದ್ದೆ ಎಂಬುದು ಫೀಲಿಂಗನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತು. ಬಸ್ ಇಳುವತ್ತಿಗೂ ಸಿಕ್ಕಾಪಟ್ಟೆ ಮಳೆ. ಲಗೇಜ್ ತೆಗೆದು ಕಾರಿಗೆ ಹಾಕೋರೊಳಗೆ ಫುಲ್ ಚಂಡಿ ಆಗಿ ಹೋಯಿತು. ಆಮೇಲೆ ತುಂಬ ಹಶು ಆಯಿತು. ಹಂಗಾಗಿ ಅಲ್ಲೇ ಹೋಟ್ಲಲ್ಲಿ ತಿನ್ಕೊಂಡು ಹೋಯ್ತು. ಆಲ್ಮೋಸ್ಟ್ 4 ತಿಂಗಳಾದ್ಮೇಲೆ ಮನೆಗೆ ಹೋಗಿತ್ತು. ಎಷ್ಟಪ್ಪ ಕ್ಲೀನ್ ಮಾಡೋಕ್ಕಿತ್ತೋ ಗೊತ್ತಿಲ್ಲ. ಓಕೆ, ಫೈನಲಿ ಮನೆಗೆ ಹೋಗ್ತಾಯಿತ್ತು. ಫುಲ್ಲು ಮಳೆ ಬಂದು ನಿಂತಿತ್ತಷ್ಟೇ. ಬದಿಗೋಗ ಬದಿಗೋಗ ಹತ್ರ ಬಂದ್ರ ಮೇಲೆ ಗೊತ್ತಾಯ್ತು. ಹಾಯ್ ಎಲ್ರಿಗೂ. ಮನೆಗೆ ಬಂದು ರೆಡಿ ಆಗಿ ಒಂದು ಮದುವೆದು ನಾಂದಿ ಇತ್ತು, ಅಲ್ಲಿಗೆ ಹೋದಿತ್ತು. ನಾನು ಅತ್ತೆ 2 ದಿವಸ ಫ್ಲೈಟಲ್ಲೇ ಆಯಿತು. ಇನ್ನು 37 ದಿನ ಇತ್ತು. ಇಲ್ಲಿ ನಮ್ಮ ಡ್ರೈವರು ಸೊಡ್ಡು ಕಾಣ್ತಿಲ್ಲ, ಹೋಯ್ ಕೈ ಮಾತ್ರ ಕಾಣ್ತ. ಅವ್ರು ಸ್ವಲ್ಪ ಚಾರ್ಜ್ ಆಯ್ಕಷ್ಟೇ. ಇದು ನಮ್ಮ ಕಾರು, ಇದು ನಮ್ಮ ಊರು. ನನ್ನ ಪತಿ ಇದ್ದ ಮದುವೆ ಮನೆಗೆ ಬಂತು. ನಾಂದಿ ಎಲ್ಲ ಮುಗ್ದಿದ್ದಿತ್ತು. ನಾವು ಪಪ್ಪುದ್ರೊಳಗೆ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಬಂತು. ಮದುವೆ ಮುಂಚಿನ ದಿನ ಅತ್ತೆ ಕೈಗೆ ಮೆಹಂದಿ ಹಾಕಿ ನಾನು ಮೆಹಂದಿ ಹಾಕೊತಿದ್ದೆ. ಇದು ನಂದೊಂಥರ ಸ್ಪೆಷಲ್ ಸ್ಕಿಲ್ಲು. ನನಗೆ ರೈಟ್ ಹ್ಯಾಂಡಿಗೆ ಲೆಫ್ಟ್ ಹ್ಯಾಂಡಿಗೆ ಎರಡಕ್ಕೂ ನನಗೆ ಹಾಕೊಂಬಕತ್ತು ಮೆಹಂದಿ. ಇದು ಮದುವೆ ದಿನ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತು ನಾನು ವಾಯ್ಸ್ ಓವರ್ ಮಾಡ್ತೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನೊಬ್ಬಳೇ ಇಂಡಿಯಾಗೆ ಬಂದದ್ದು, ಮೇಘನ ಬರಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿತ್ತು ಸೋಫಾರ್. ಈಗ ನನ್ನ ಜೊತೆ ಫುಲ್ ನನ್ನ ಕಸಿನ್ಸ್ ಎಲ್ಲ ಇದ್ರು. ಎಲ್ಲರೂ ತೋರಿಸಿ ಎಲ್ಲ ಶುಭ. ಹಾಯ್ ಹಾಯ್. ಇಲ್ಲ, ಇಲ್ಲಿ ಫುಲ್ ವೆಲ್ಕಮ್ ಗರ್ಲ್ಸ್ ಥರ ನಿಂತಿತ್ತು. ಯಾರ ಮಕ್ಕಳು ಕಾಣ್ತಿಲ್ಲ, ಯಾರು ಕುನಿಂದ ಫುಲ್ ವೆಲ್ಕಮ್ ಗರ್ಲ್ಸ್ ಥರ ನಿಂತಿತ್ತು. ನಂದವರನ್ನೆಲ್ಲ ಬಂದ್ರಿ ಅಂತ ಕೇಳ್ಬಿಟ್ಟು ನಮ್ಮ ಮಮ್ಮಿ ಬಂದಿದ್ದಾರೆ. ಈಚೆ ಡ್ಯಾಡಿ, ಈಚೆ ನಮ್ಮ ಚಿಕ್ಕಮ್ಮನ ಮಗಳು ಇವಳು. ಇದು ಶೃಂಗೇರಿಯಿಂದ ಮದುಮಕ್ಕಳಿಗೆ ಪ್ರಸಾದ ಬಂದಿತ್ತು. ಪ್ರಸಾದ ಕೊಡ್ತಾ ಇದ್ರು. ಇದು ಬಕ್ರ ಆಗಿರೋ ಜನ. ವಿದ್ಯಾ, ನಾನು ಊರಿಗೆ ಬತ್ತೆ ಅಂತ ಹೇಳಿ ಎಲ್ರಿಗೂ ಹೇಳಿರಲಿಲ್ಲ. ತುಂಬ ಜನಕ್ಕೆಲ್ಲ ಸರ್ಪ್ರೈಸ್ ಆಯಿತು. ಹಿಂಗೆ ಮದುಮಕ್ಳ ಜೊತೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡಿತ್ತು. ಇವರು ನನ್ನ ಅತ್ತೆ ತಮ್ಮ ಮತ್ತು ತಮ್ಮನ ಹೆಂಡತಿ. ಸೊ ಅದರಲ್ಲೆಲ್ಲ ಫೋಟೋ ತೆಕ್ಕೊಂಡಿದೆ ಸುಮಾರು. ಇವರು ಮದುಮಗಳು ತಮ್ಮ, ನನ್ನ ಯಜಮಾನ್ರ ಫ್ರೆಂಡ್ ಅಭಿ ಅಣ್ಣ. ಇರೋರೆಲ್ಲರೂ ಪರಿಚಯವು ನಿಮ್ಗೆ ಆಯ್ತು. ಮದುವೆ ಮುಗೀತು. ಈಗ ಗ್ರೂಪ್ ಫೋಟೋ ಇದ್ದಾರೆ. ಮದುಮಗಳ ಅಮ್ಮ, ಮದುಮಗಳು ಮಾವ, ತಂಗಿ, ಮದುಮಗಳ ಅಕ್ಕ, ಮದುಮಗಳ ಎಂತ ದೊಡ್ಡಮ್ಮನ. ಮದುಮಗಳ ಅಮ್ಮ ನನ್ನ ಮಾವಂಗೆ ಅಣ್ಣನ ಮಗಳು. ನಾನು ಟೆಕ್ನಿಕಲಿ ಮದುಮಗಳಿಗೆ ಅತ್ತೆ ಆಯಿತಾ. ಫೋಟೋಗ್ರಾಫರ್ಸ್ ಎಲ್ರದ್ದು ಫೋಟೋ ತೆಗಿದ್ರು. ಅವ್ರ ಫೋಟೋ ತೆಗಿಯೋರು ಯಾರೂ ಇಲ್ಲ ಅಂತ ನಾನು ಸುಮ್ಮನೆ ತೆಕ್ಕೊಂಡಿದ್ದೆ. ಮನೆಗೆ ಹೋಗ್ಬೋದು. ಈಗ ಮಗಳ ಅಮ್ಮ ಇದ್ರು, ಅಪ್ಪಯ್ಯ ಇದ್ರು, ಗಣಪತಿ ಬಂದಿದ್ರು. ಆನ್ ದ ವೇ ಇವ್ರು ನನ್ನ ಬಿಟ್ಟು ಹೋದರು. ನಾನು ಅಪ್ಪನ ಮನೆಗೆ ಹೋಗಿ ನನ್ನ ನಾಳೆ ಬೇಕಾಗಿರೋ ಬಟ್ಟೆ ಎಲ್ಲ ತಗೊಂಡು ಪುನಃ ಮದುವೆ ಮನೆಗೆ ಹೋದೆ. ರಾಮ ರಾಮ ರಾಜೇಶ್ವರ
ಸಂಜೆ ಹಿಂಗೆಲ್ಲ ಹಾಡು ಕೇಳ್ಕೊಂಡು ರಾತ್ರಿ ಮಲ್ಕೊಂತ ಇತ್ತು ಎಲ್ಲರ ಜೊತೆಲಿ. ಫುಲ್ಲು ಸಿಟೌಟಲ್ಲಿ ಮಲ್ಕೊಂಡಿತ್ತು. ಅಲ್ಲೇ ಗಮ್ಮತ್ತು ಮಾಡ್ತಾರೆ ರಾತ್ರಿ ಎಲ್ಲ. ಬಾಯ್, ಗುಡ್ ನೈಟ್. ಇದು ನೆಕ್ಸ್ಟ್ ಡೇ ಗಂಡಿನ ಮನೆ ಆರ್ತಕ್ಷತೆಗೆ ಹೋಗ್ತಾ ಕಾರಲ್ಲಿ ಫುಲ್ಲು ಅಂತ್ಯಾಕ್ಷರಿ ಆಡ್ಕೊಂಡು ಈಗ ನಾವು ಬಂದ ಕೂಡಲೇ ದಿಬ್ಬಣ ಎದುರುಗುಮ್ತಾ ಇಪ್ಪದು. ಇಲ್ಲಿ ತಿಂಡಿ ಮಾಡ್ತಾ ಇತ್ತು ಮದುಮಗಳ ಜೊತೆ ಕೂತ್ಕೊಂಡು. ಆಮೇಲೆ ಸುಮ್ಮನೆ ನಾವೆಲ್ಲ ಫೋಟೋಶೂಟ್ ಮಾಡ್ಕೊಂತು ಟೈಮ್ ಇದ್ದಿತ್ತಲ್ಲ ಪುರ್ಸೋದು. ಇವನ ಅಕ್ಕ ಮೃದುಲಾ ಅಂತ ಅವಳನ್ನು ತುಂಬ ಮಿಸ್ ಮಾಡ್ಕೊಂತ ನಾವು. ಮದುವೆಗೆ ಬಂದಿದ್ಲು, ರಿಸೆಪ್ಷನ್ ತನಕ ಇರೋಕ್ಕಾಗಿಲ್ಲ, ಅವಳಿಗೆ ಎಕ್ಸಾಮ್ ಇದ್ದಿತ್ತು. ಇದು ಹೆಣ್ಣಿನ ಮನೆ ರಿಸೆಪ್ಷನ್ ದಿವಸ ನಾನು ನಮ್ಮ ಮನೆಯಿಂದನೇ ಹೊರಟದ್ದು. ನಾನು ಮತ್ತು ಮದುಮಗಳ ಚಿಕ್ಕಮ್ಮ ಸೇರ್ಕೊಂಡು ಮದುಮಗಳನ್ನ ರೆಡಿ ಮಾಡಿ ಅವ್ಳ ಜೊತೆ ಎಲ್ಲ ಫೋಟೋ ತೆಕ್ಕಂತು. ಎಂತ ಆತಿತ್ತು ಎಲ್ರದ್ದು? ಬೆಳಿಗ್ಗೆ ಒಂದು ನನ್ನ ಕರ್ಕೊಂಡು ಬಂದದ್ದಮ್ಮದ. ಹೌದಾ? ಲೈಟ್ ಇರ್ತಾ ಶಶಿಯಣ್ಣ? ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಹೋಳಿಗೆ ಮಾಡ್ತಾ ಇದ್ರು. ಬೇಕಾ? ಊಟ ಆದಮೇಲೆ ಹಿಂಗೆ ಪದ್ಯಕ್ಕೆ ಅಂತ ಕೊಳಲು ವಾದನಕ್ಕೆ ಅಂತ ಎಲ್ಲ ಗಮ್ಮತ್ತು ಮಾಡಿ ಸಂಜೆ ಮನೆಗೆ ಹೋಯ್ತು. ಇದು ರಿಲೇಟಿವ್ ಒಬ್ಬರ ಮನೆಗೆ ಅನಂತರ ಹೋಗ್ತಾ ಇತ್ತು, ನಾನು ಅತ್ತೆ ಇಬ್ಬರೇ. ಇನ್ನು ಫಸ್ಟ್ ಟೈಮ್ ಅಷ್ಟು ಲಾಂಗ್ ಡಿಸ್ಟೆನ್ಸ್ ಡ್ರೈವ್ ಮಾಡಿದ್ದು. ನಾನು ಡ್ರೈವ್ ಮಾಡದೇ ಇಲ್ಲ, ಹೆದರ್ಕೊಂತಿದ್ದೆ ತುಂಬ. ಎಲ್ರಿಗೂ ನಾನು ಅತ್ತೆ ಇಬ್ಬರೇ ಇವತ್ತು ಒಂದು ಕಡೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಊರಿಗಿದ್ರೆ ಇದೇ ರುಟೀನ್, ಡೈಲಿ ರೆಡಿ ಹಾಕೋದು ಎಲ್ಲಾದರೂ ಹೋಗ್ಬೋದು. ಇದು ನಮ್ಮನೆ ಬಾವಿ. 4 ತಿಂಗಳು ನೀರು ಯೂಸ್ ಮಾಡಿದೆ. ನೀರು ಕಲರ್ ಫುಲ್ ಚೇಂಜ್ ಆಯಿತು. ನಾವು ಸುಣ್ಣ ಉಪ್ಪು ಹಾಗೆ ಗರಟೆ ಸುಟ್ಟು ಹಾಕೋದು ಎಂತೆಲ್ಲ ಎಂತ ಮಾಡಿದ್ರೂ ಸರಿಯಾಗಲಿಲ್ಲ. ನಿಮಗೇನಾದರೂ ರೆಮಿಡೀಸ್ ಗೊತ್ತಿದ್ರೆ ಹೇಳಿ. ಇವತ್ತು ನಾವು ಕೋಟೆ ಅಂತ ಸಿದ್ದಾಪುರದ ಹತ್ರ ಒಂದು ಊರಿಗೆ ಹೋಗ್ತಾ ಇತ್ತು, ನಾವು 3 ಜನ. ಅನಂತರತ ಆದಮೇಲೆ ಮಹಾಲಯ ಪಕ್ಷ, ಹಂಗಾಗಿ ಎಲ್ಲ ಕಡೆ ಪಿತೃಪಕ್ಷದ ಆರಾಧನೆ ಇರುತ್ತೋ. ಹಂಗೆ ನಾ ಡ್ರೈವಿಂಗ್ ಇಮ್ಯಾಜಿನ್ ಮಾಡ್ಕೊಂಡಾಗೆಲ್ಲ ಫುಲ್ಲು ಹೆದರಿಕೆ. ಎಲ್ಲಂದರೆ ಕೋಟ 3 ಕೈ ಅಂತ ಇತ್ತು ನಮ್ಮಲ್ಲೂ, ಅಲ್ಲಿ ಮೇಲೆ ಹರ್ಸೋಕ್ಕೆ ಕಾರು ಹೆಂಗೆ ಅಂತ ಫುಲ್ ಹೆದರಿಕೆ ಆಗ್ತಿದ್ದಿತ್ತು. ಇದು ಫಸ್ಟು ಟೈಮು ನಾನು ಕುಂದಾಪುರಕ್ಕೆ ಬಂದೆ ಅಪ್ಪನ ಮನೆಗೆ, ನಾನು ಅತ್ತೆನ ಮನೇಲಿ ಬಿಟ್ಟು ನಾನು ಅಪ್ಪ ನಮ್ಮ ಮನೆ ದೇವರಾದ ಗೋಪಾಲಕೃಷ್ಣನ ಪೂಜೆಗೆ ಅಪ್ಪ ಬರ್ತಿರೋ ದಿವಸ ಅಪ್ಪನೇ ಪೂಜೆ. ಹಾಗೆ ನಾನು ಅಪ್ಪನ ಜೊತೆ ಬಂದೆ. ಇಲ್ಲೂ ಎಲ್ಲರೂ ಮೀಟ್ ಮಾಡಿ ಹೋದಂಗೆ ಅತ್ತ ಅಂತ ಹೇಳಿ. ಹಾಂ ದಿವಸ ಅವ್ರಿಗೆ ಯಂತ್ರ ಹಾಂ ಬೇಡ. ಇವನು ನನ್ನ ಪ್ರೀತಿ ಆರಾಧ್ಯ ದೈವ ಗೋಪಾಲಕೃಷ್ಣ. ಶುರು ಬಂದದಷ್ಟೇ. ಹಾಂ, ಇದು ನಮ್ಮದು ಈಶ್ವರನ ಮಠ.
ಇದು ಉಪ್ಪಿನ ಕುದ್ರೆ ಅಂತೇಳಿ. ನನ್ನ ಅಪ್ಪ ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ. ಈಗ ಅಪ್ಪ ಕುಂದಾಪುರದಲ್ಲಿ ಮನೆ ತಗೊಂಡಿದ್ರು, ಆದರೂ ನಮಗೆ ನಾವು ಉಪ್ಪಿನ ಕುದ್ರವ್ರು ಅಂತ ಹೇಳ್ಕೊಂಬಿಟ್ಟು ಒಂಥರ ಖುಷಿ. ಅಪ್ಪನ ಪೂಜೆ ಸುಮಾರು ಹೊತ್ತಾಯ್ತು, ಎಂತಕ್ಕಂದರೆ ದೇವ್ರಿಗೆ ದಿನ ಅನ್ನ ನೈವೇದ್ಯ ಆಯ್ತು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ರು ಅಪ್ಪ. ಅವರದ್ದು ನೈವೇದ್ಯಕ್ಕೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಹಾಕಿದ್ರೊಳಗೆ ನಾನು ನನ್ನ ಫ್ರೆಂಡ್ ಮನೆ ಇತ್ತು, ಅವಳನ್ನು ಮೀಟಾಗಿ ಹಾಗೆ ಅಜ್ಜಿ ಇದ್ದರು, ಅಂದರೆ ಅಪ್ಪನಮ್ಮ, ಅವ್ರನ್ನ ಮೀಟಾಗಿ ಬಪ್ಪ ಅಂತ ಹೇಳಿ ಹೊರಟೆ. ಇವಳು ನನ್ನ ಫ್ರೆಂಡು ಸ್ಫೂರ್ತಿ ಅಂತ ಹೇಳಿ. ಇದು ನಮ್ಮ ಮೂಲ ಮನೆ, ಅಪ್ಪ ಎಲ್ಲ ಹುಟ್ಟಿದ್ದಿಲ್ಲೇ. ಇದು ನಮ್ಮ ನಾಗದೇವರ ಬನ ಮತ್ತು ಬೊಬ್ಬರ್ಯನ ಮನೆ. ನಾನು ಹೋಯ್ ಬಪ್ಪುದ್ರೊಳಗೆ ಕರೆಕ್ಟ್ ಮಂಗಳಾರತಿಗೆ ರೆಡಿ ಆಗಿದ್ದಿತ್ತು. ಹಾಗೆ ಮಂಗಳಾರತಿ ಮುಗಿಸ್ಕೊಂಡು ಪುನಃ ಅಜ್ಜಿ ಮನೆಗೆ ಹೋಯ್ ಬಂತು. ನಂಗೆ ಹೆಚ್ಚೊತ್ತು ಇಪ್ಪು ಕಾಯಲಿಲ್ಲ, ಹಂಗಾಗಿ ಪುನಃ ಹೋಯ್ ಬಪ್ಪ ಅಂದ್ರಪ್ಪ. ಇದ್ರ ಮಧ್ಯೆ ಅಮ್ಮ ಕಾಲ್ ಮಾಡ್ಕೊಂಡು 2 ಸತಿ ಬೈದ್ಲು, ನೀನು ಬಂದದ್ದೇ ಒಂದು ದಿನಕ್ಕೆ, ಅದರಲ್ಲೂ ಅಲ್ಲೋಯ್ ಕೂತ್ಕೊಂಡಿದ್ದೆ, ನನ್ನ ಜೊತೆ ಇಲ್ಲ ಅಂಥೇಳಿ. ಅದಕ್ಕೆ ಅಪ್ಪಂಗೆ ಚರೆ ಮಾಡ್ತಿದ್ದೆ ಪಟ ಪಟ ಹೋಪ ಅಂಥೇಳಿ. ಅಂತೂ ಕೊನೆಗೂ ಹೊರಡ್ತು. ಅಮ್ಮ ಬೇಗ ಬನ್ನಿ ಅಂತ ಬೈದದ್ದೇನೋ ಹೌದು, ಆದರೆ ನಾವು ಸೀದಾ ಮನೆಗೆ ಹೋಗಲಿಲ್ಲ. ನನ್ನ ಫ್ರೆಂಡು ಹೌದು, ನಮ್ಮ ಪುರೋಹಿತರು ಹೋದು, ಅವ್ರ ಮನೆಗೆ ಹೋಯ್ತು. ಅಲ್ಲಿ ಮಾಲಯ, ಅಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೊರಡ್ತು. ಇದು ನಾನು ಕಲ್ತದ ಕಾಲೇಜು, PUC ಡಿಗ್ರಿ ಎಲ್ಲ ಇಲ್ಲೇ ಮಾಡೋದು. ಇಂಡಿಯಾಕ್ಕೆ ಬಂದಮೇಲೆ ನನ್ನ ತಂಗಿನ ನಾನು ಮೀಟ್ ಆಗಲೇ ಇಲ್ಲ, ಎಂತಕ್ಕಂದರೆ ಅವಳು ಮಂಗಳೂರಲ್ಲಿ ಕೆಲಸ ಮಾಡಿದ್ಲು. ಮನೆಗೆ ಬಪ್ಪುದು ಅಪರೂಪ. ಲಾಂಗ್ ವೀಕೆಂಡೆಲ್ಲ ಇದ್ರೆ ಮಾತ್ರ ಮನೆಗೆ ಬರ್ತಾಯಿದ್ಲು. ಹಂಗಾಗಿ ನಾನು ಇವತ್ತು ಹಠ ಮಾಡಿ ಅವಳನ್ನ ಕರೆಸಿದ್ದೆ, ಬರ್ಕೆ ನೀನು ಮತ್ತೆ ಸಿಕ್ಕುಕಾತಿಲ್ಲ ಅಂಥೇಳಿ. ಬಂದಿದ್ಲು. ಅಲ್ಲ ಬಂದ್ರೆ ನೀನು ನಿಂತ್ಕೊಂಡು ಈ ರೋಡಿಗೆ ಸರ್ವಿಸ್ ರೋಡಿಗೆ ನಿಂತ್ಕೊಂಡು ಕನ್ನಡಿ ಉಲ್ಟೆ ಹಿಡ್ಕೊಂಡಿದ್ವಿ. ಪುಣ್ಯಸ್ತ್ರೀ ಅಲ್ಲರಿ ಬನ್ನಿ, ಬೇಡ ಅನ್ಸುತ್ತೆ, ಬೇಡ ಪಾಸ್ ಅದ್ಕೊಂಡು ಫೋನ್ ಮಾಡ್ತೀನಿ. ಚಿಕ್ 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 ಭೂಮಿಕಾ ಅಡ್ಡ ಮಾಡಂದರೆ ಅಷ್ಟೂ ಹೊತ್ತು ವಿಡಿಯೋ ಉದ್ದನೇ ಮಾಡಿ ಹಾಕಿದ್ಲು ಪುಣ್ಯಸ್ತ್ರೀ. ಲಾಸ್ಟ್ ಟೈಮು ರಾಧಾಕೃಷ್ಣ ಮಾಡಿದ್ದಿತ್ತು, ಈ ಸತಿ ಕೃಷ್ಣ ಅರ್ಜುನ ಮಾಡುವ ಅಂಥೇಳಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಟ್ರೆಂಡಿಂಗ್ ಇತ್ತಲ್ಲ, ಹೇಳು ಕೃಷ್ಣ ಕೇಳು ಪಾರ್ಥ, ಅದನ್ನು ಮಾಡುವ ಅಂಥೇಳಿ. ಅತ್ತೆ ಮತ್ತಮ್ಮ ಇಬ್ಬರು ನಮ್ಗೆ ರೆಡಿ ಹಾಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಫುಲ್ ಅವಳಿಗೆ ಸಿಕ್ಕಾಪಟ್ಟೆ ಕೂದಲು ಉದ್ದ ಇತ್ತು, ಅದನ್ನು ಫುಲ್ ಮಡ್ಚಿ ಈ ಥರ ಮಾಡೋಕ್ಕೆ ಫುಲ್ ಕಷ್ಟ ಆಯಿತು ಅವರಿಗೆ. ಅಂತೂ ಹೆಂಗೋ ಒಂದು ಕಿರೀಟ ಎಲ್ಲ ಮಾಡಿ ಹೆಂಗೋ ಒಂದು ವ್ಯವಸ್ಥೆ ಮಾಡಿದ್ರು. ಫೈನಲಿ ಇಬ್ಬರು ಹಿಂಗೆ ಕಾಣ್ತಿದ್ದಿತ್ತು. ಫುಲ್ ಆಡಿಯೋ ಹಾಗೆ ಇಡೋಕ್ಕಾತಿಲ್ಲ, ಕಾಪಿರೈಟ್ ಬೀಳುತ್ತೋ. ನಿಮಗೆ ಈ ವಿಡಿಯೋ ಕಾಣ್ಕೊಂತ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿತ್ತು ಕಾಣಿ. ನಮ್ಮದು ವೀಡಿಯೋ ರೀಟೇಕ್ ತಗೊಂಡು ಮಾಡೋದ್ರೊಳಗೆ ಅಮ್ಮಂದು ಹೊಸಲು ನಮಸ್ಕಾರಕ್ಕೆ ಟೈಮ್ ಆಯಿತು. ತಡ ಹತ್ತು ಬನ್ನಿ ಅಂತ ಕರೆದ್ಲು. ಅದಕ್ಕೆ ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸಿ ಹೊಸಲು ನಮಸ್ಕಾರ ಮಾಡೋಕ್ಕೆ ಬಂತು. ನಾವಿಬ್ಬರು ಹೀಗೆ ವ್ಯಾಸದಲ್ಲೇ ನಮಸ್ಕಾರ ಮಾಡಿ ಪೂರೈಸ್ತು, ಟೈಮಿಗೆ ಸರಿಯಾಗಿ ಆಯ್ಕಂತ ಹೇಳಿ. ಇದು ನೆಕ್ಸ್ಟ್ ಡೇ ಹಕ್ಲಾಡಿಗೆ ಹೋಗಿದ್ದಿತ್ತು. ಅಲ್ಲಿಂದ ವಾಪಸ್ ಬಂದು ನಮ್ಮ ಊರಿನ ಗರಡಿ ಇತ್ತು, ಅಲ್ಲೋಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಮನೆಗೆ ಬಂತು. ನಮ್ಮ ಮಾರಾಳಿ ಗಣಪತಿ ದೇವಸ್ಥಾನದಲ್ಲಿ ಸೋಣೆ ಆರತಿ ಆಗ್ತಿದ್ದಿತ್ತು, ಅದನ್ನು ಕಂಡ್ಕೊಂಡು ಮನೆಗೆ ಬಂತು. ಇದು ನಾವು ದೇವಸ್ಥಾನದಿಂದ ಮನೆಗೆ ಹೋಗೋಕೆ ದಾರಿ ಹೆಂಗಿತ್ತು ಕಾಣಿ. ನೀವು ವಿಡಿಯೋ ಮಾಡಿ ಲೇಟ್ ಆಯ್ತಲ್ಲ, ಫಸ್ಟಿಗೆ ಮಾಡಿದ್ದೆ ಎಲ್ಲೂ ಇತ್ತು ಸುಮಾರು, ಅದಕ್ಕೆ ಯಾವ ಬದಿ ಮೇಲೆ ಹೋಗಿಲ್ಲ, ಇನ್ನು ಮಾಡೋಕ್ಕಾಗ್ತದೆ. ಇಲ್ಲಿಗೆ ಬಡಿಯುತ್ತಾ ಅಡಿ ಬಡಿವಾ ಏರೆಲ್ಲ ತಗೊಂಡೋಗ, ಏರೆಲ್ಲ ತಗೊಂಡು ಮಧ್ಯೆ ಕಣಿ ಸಿಕ್ಕಿ ಅಲ್ಲ, ಆ ಕಡೆ ಅಲ್ಲೊಂದು ತುಕೊಂತಾರೆ ಒಂದೇ ಬರೀ ರೋಡ್, ಅದು ಸುಮಾರು ದೂರ ಅನಿಸುತ್ತೆ. ಇಲ್ಲ ರೋಡ್ ಬರಲಿಲ್ಲ. ಈಗ ಅರ್ಧ ಕೆಳ ಸಿಕ್ಕತ್ತ, ಮತ್ತೆ ಅರ್ಧ ನಿಮ್ಮ ಕೈ ಸಿಕ್ಕತ್ತ, ಇರಲ್ಲ ಹೆಂಗೆ ಹೋಗಿ ಇದೆಲ್ಲ ಮುಂಚಿನ ದಿವಸದ ಆಫ್ ರೋಡಿಂಗ್ ಆದರೆ ನೆಕ್ಸ್ಟ್ ಡೇ ಅದು ಕಥೆನೇ ಬೇರೆ. ಕರಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಅಲ್ಲಿ ಬಹುಶಃ ಮೊಳೆಗಳೆಲ್ಲ ಜಾಸ್ತಿ ಇದ್ದಿತ್ತು. ಹಾಗಾಗಿ ನಮ್ಮದು ಟೈರ್ ಪ್ಯಾಚ್ ಹಾಕೋರಿಗೆ ಫೋನ್ ಮಾಡಿದ್ರೆ ಬರಲೇ ಇಲ್ಲ. ನಮಗೆ ಅರ್ಜೆಂಟ್ ಒಂದು ಕಡೆ ಹೋಗಿದ್ದಿತ್ತು. ಹಾಗಾಗಿ ನಾನು ಮತ್ತು ಕಸಿನ್ ಇಬ್ಬರೇ ಸೇರ್ಕೊಂಡು ಹೆಂಗೆಂಗೋ ಮಾಡಿ ಟೈರ್ ಬಿಡಿಸಿ
ಸ್ಟೆಪ್ನಿ ಎಲ್ಲ ಕರ್ಕೊಂಡ್ ಬರ್ಲಿಲ್ಲ, ಅವರೇ ಈಗ ಬಸ್ಸಲ್ಲಿ ಹಿಂಗಿತ್ತು ಬರ್ತಿದ್ರು. ಮೊಳೆ ಅಂತ ಹೇಳಿ. ಅಂತೂ ಸ್ಟೆಪ್ನಿ ಎಲ್ಲ ಚೇಂಜ್ ಮಾಡಿ ಹೊರಡ್ತು, ಹಾಲಾಡಿಗೆ ಹೋಯ್ಕಿದಿತ್ತು. ಇದು ಕೃಷ್ಣಾಷ್ಟಮಿ ದಿವಸ ನಾವೆಲ್ಲ ವೇಣುಗೋಪಾಲಕೃಷ್ಣ ದೇವರದ್ದು ಮಠ ಇದೆ, ಚಪ್ಪಾರು ಮಠ ನಂಚಾರಲ್ಲಿ, ಅಲ್ಲಿಗೆ ಹೋಗಿದ್ದಿತ್ತು. ಹಿಂದೆ ಇಬ್ರು ಅಣ್ಣ ತಮ್ಮ ಹೋಳಿಗೆ ಮಾಡೋದು ತೋರಿಸಿದ್ನಲ್ಲ, ಅವ್ರ ಮನೆಯದಿದು ಮಠ. ನಮ್ಮ ಮನೆಯಲ್ಲೂ ಗೋಪಾಲಕೃಷ್ಣ ಮಠ ಇದೆ, ಕೈಯೆಟ್ಟು ಗೋಪಾಲಕೃಷ್ಣ ಮಠ. ಇದು ನಮ್ಮ ಹೊಸ ಮದುಮಗಳು ಮತ್ತು ಅವ್ರ ಅತ್ತೆ. ಇವನು ನಮ್ಮನೆ ಬೆಕ್ಕು ಸುಗ್ರೀವ.